ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗನ್ನಿಸ್ತು ಗೈಸ್ ನಮ್ಮ ಕಿಚ್ಚನ ಪಂಚಾಯಿತಿ? ಇಷ್ಟ ಆಯಿತಾ, ಕಷ್ಟ ಆಯಿತಾ, ಏನು ಕತೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನಾಳೆ ಡೀಟೇಲ್ ರಿವ್ಯೂ ಬರುತ್ತೆ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಾನಂತೂ ತುಂಬ ಒಂದು ದೊಡ್ಡ ವಿಷಯನೇ ಕಲಿತೆ. ಎಷ್ಟೋ ಪರ್ಸ್ಪೆಕ್ಟಿವ್ ಬಗ್ಗೆ ನಾನು ಮಾತಾಡ್ತೀನಿ, ಆದರೂ ಕೂಡ ಎಷ್ಟೋ ಪರ್ಸ್ಪೆಕ್ಟಿವ್ಗಳನ್ನ ನಾವು ಯೋಚನೆ ಮಾಡೋದನ್ನ ಕೂಡ ಬಿಟ್ಬಿಡ್ತೀವಿ ಅಂತ ಅನಿಸುತ್ತೆ. ಅದು ಇಂಟೆನ್ಷನ್ ಮಾಡಿಲ್ಲ ಅಂದರೂ ಕೂಡ ನೋಡೋರಿಗೆ ಅದು ತಪ್ಪಾಗಿ ಕಾಣಿಸುತ್ತೆ. ಬಟ್ ಸುದೀಪ್ ಅಣ್ಣ ಇವತ್ತು ಮಾತಾಡಿದ್ದು ನೋಡಿದಾಗ ಕ್ಲಿಯರಾಗಿ ನಾವು ಕೂಡ ತುಂಬ ಪರ್ಸ್ಪೆಕ್ಟಿವ್ ಅನ್ನೋದನ್ನು ಬಿಟ್ಟಿರ್ತೀವಿ. ಯಾಕಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ ಆ ಆ್ಯಂಗಲ್ಗೆ ಮ್ಯಾಚ್ ಆಗಿರಲ್ಲ ಅಂತನೋ ಅಥವಾ ಅದನ್ನು ನಾವು ಯೋಚನೆ ಮಾಡಿಲ್ಲ ಅಂತ ಅನಿಸುತ್ತೆ. ಕಲಿಯೋದಂತೂ ಯಾವತ್ತೂ ನಿಲ್ಲಲ್ಲ ಅನಿಸುತ್ತೆ ಈ ಲೈಫಲ್ಲಿ. ಕಲಿಯೋಣ ಅಷ್ಟೇ, ಓಕೆನಾ? ಏನು ಕತೆ ಅಂತ ನಾಳೆ ಡೀಟೇಲಾಗಿ ಮಾತಾಡೋಣ, ಓಕೆನಾ? ಜೊತೆಗೆ ಇವತ್ತಿನ ಎಪಿಸೋಡ್ ಅಂತ ಬಂದಾಗ ನಮ್ಮ ಕಿಚ್ಚನ ಚಪ್ಪಾಳೆ ನಮ್ಮ ಧನುಷ್ ಅಣ್ಣಂಗೆ ಸಿಕ್ಕಿರುವಂಥದ್ದು ನನಗೆ ಪರ್ಸನಲಿ ತುಂಬ ಖುಷಿಯಾಯಿತು. ಈ ಬಿಗ್ ಬಾಸ್ ಮನೆಯಲ್ಲಿ ಇವರು ಕೂಡ ತುಂಬ ಡಿಸರ್ವ್ ಇರುವಂಥ ವ್ಯಕ್ತಿ ಅಂತ ಅನಿಸ್ತಾರೆ. ಯಾಕಂದರೆ ನಾನು ಇವ್ರ ವ್ಯಕ್ತಿತ್ವದ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಯಾಕಂದರೆ ಇವಾಗ ನೀವು ಅಬ್ಸರ್ವ್ ಮಾಡಿ, ಈ ಬಿಗ್ ಬಾಸ್ ಅಂತ ಬಂದಾಗ ತುಂಬ ಜನ ಹೈಲೈಟ್ ಆಗಬೇಕು ಅಂದ್ಬಿಟ್ಟು ಜಗಳ ಮಾಡ್ತಾರೆ. ಆದರೆ ಧನುಷನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಕ್ಯಾಪ್ಟನ್ ಆದಾಗಲೂ ಕೂಡ ತುಂಬ ವಿಷಯಕ್ಕೆ ಹೋಗಿಲ್ಲ ಅಂತ ತುಂಬ ಜನ ಮಾತಾಡ್ಬೋದು. ಬಟ್ ಯಾಕೆ ಹೋಗ್ತಿಲ್ಲ ಅಂದರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ಅನವಶ್ಯಕವಾಗಿ ಜಗಳ ಆಡ್ತಿದ್ದಾರೆ, ಜೊತೆಗೆ ಇಲ್ಲಿ ಹೋದರೆ ಅದು ಇನ್ನೂ ದೊಡ್ಡದಾಗುತ್ತೆ ಅನ್ನೋದು. ಬಟ್ ಏನಪ್ಪ ಅಂದರೆ ನಮಗೆಲ್ಲ ಇದ್ದಂಥದ್ದು ಕ್ಯಾಪ್ಟನಾಗಿ ಹೋಗಬೇಕು ಅಂತ ಅಷ್ಟೇ. ಸರಿ, ಬರೀ ಧನುಷ್ ಅಣ್ಣ ಆಗಿಲ್ಲ ಇಲ್ಲಿ, ಸೊ ಕ್ಯಾಪ್ಟನ್ ಆಗಿದ್ದಾರೆ, ಸೊ ಆಗಿ ಹೋಗ್ಬೇಕಾಗತ್ತೆ ಅಂತ ನಮ್ಮ ಪಾಯಿಂಟ್ ಇತ್ತು. ಬಟ್ ಆದರೆ ಆ ವ್ಯಕ್ತಿ ಕ್ಯಾಪ್ಟನ್ ಆಗಿದ್ದೀನಿ ಅಥವಾ ಇನ್ನೊಂದೇನೋ ಆಗಿದ್ದೀನಿ ಅಂದ್ಬಿಟ್ಟು ಅವರ ವ್ಯಕ್ತಿತ್ವ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ. ತಾವು ಹೇಗಿದ್ದಾರೆ, ಹೇಗೆ ಮೈಂಡ್ ಸೆಟ್ ಇದೆ, ಹೇಗೆ ಬದುಕ್ತಿದ್ದಾರೆ, ಅದೇ ರೀತಿ ಈ ಬಿಗ್ ಬಾಸ್ ಮೇಲೆ ಬದುಕ್ತಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಯಾವುದೇ ಡ್ರಾಮಾಗಳಿಲ್ಲ ಗೈಸ್. ಆಮೇಲೆ ಅವರು ಜೆನ್ಯೂನ್ ಆಗಿದ್ದಾರೆ ಅಂತ ನನಗೆ 100% ಶೋರ್ ಆಗಿ ಹೇಳ್ಬೋದು. ಅವರ ಮಾತುಗಳಾಗ್ಬೋದು, ಅವ್ರು ಇರುವಂಥ ರೀತಿ ಆಗ್ಬೋದು, ಆ್ಯಂಡ್ ಅವರು ರಿಯಾಲಿಟಿ ಮಾತಾಡ್ತಾರೆ, ಫ್ಯಾಕ್ಟ್ಗಳನ್ನ ಮಾತಾಡ್ತಾರಲ್ಲ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ನಿಜವಾಗ್ಲೂ ಡಿಸರ್ವ್ ಇದ್ದರು. ಜೊತೆಗೆ ಅಭಿ ವಿಷಯದಲ್ಲಿ ಅವ್ರು ಏನು ಮಾಡಿದ್ರು, ಆ್ಯಂಡ್ ನನಗೂ ಕೂಡ ಒಂದಿಷ್ಟು ವಿಷಯಗಳು ಬಂತು. ಆ್ಯಂಡ್ ಜೊತೆಗೆ ಲೈವ್ ವೀಡಿಯೋಗಳು ಕೂಡ ತುಂಬ ಜನ ಶೇರ್ ಮಾಡಿದ್ರು. ಅದು ಕೂಡ ಕತೆ ಇದೆ. ಏನಪ್ಪ ಅಂದರೆ ಒಂದು ಕಿಚನ್ ಚಪ್ಪಣೆ ತಗೋಬೇಕು ಅಂದ್ಬಿಟ್ಟು ಕೂಡ ತುಂಬ ಜನ ಸ್ಯಾಕ್ರಿಫೈಸ್ ಮಾಡಿದಾರಂತೆ. ಅವ್ರು ಯಾರು ಏನು ಕತೆ ಕೂಡ ಅಂತಲೂ ಕೂಡ ಒಂದು ವಿಡಿಯೋ ಬರುತ್ತೆ ಮಾತಾಡೋದ್ರಲ್ಲಿ. ಬಟ್ ಇಲ್ಲಿ ಆ ಥರ ಇಂಟೆನ್ಷನ್ ಧನುಷ್ ಅವ್ರ ಕಡೆಯಿಂದ ಕಾಣಿಸ್ತಿರಲಿಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸುದೀಪ್ ಅಣ್ಣ ಕೂಡ ಅದನ್ನೇ ಮೆನ್ಷನ್ ಮಾಡಿದಂಥದ್ದು, ಜೆನ್ಯೂನ್ ಆಗಿ ಸ್ಯಾಕ್ರಿಫೈಸ್ ಮಾಡಿದ್ರು. ಆ್ಯಂಡ್ ಜೊತೆಗೆ ತುಂಬ ಜನ ಕೇಳಿದಂಥದ್ದು, ಗಿಲ್ಲಿಯವರು ಸ್ಯಾಕ್ರಿಫೈಸ್ ಮಾಡಿರಲ್ಲ ಬ್ರೋ, ಅವರು ಕೂಡ ಎಮೋಷನ್ ಕೂಡ ತೋರಿಸ್ಕೊಡ್ಲಿಲ್ಲ, ಅಷ್ಟು ಮಟ್ಟಿಗೆ ಮೆಚೂರಾಗಿ ಹ್ಯಾಂಡಲ್ ಮಾಡು ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ರಿ. ಬಟ್ ವಿಷಯ ಏನಪ್ಪ ಅಂದರೆ ಕಾವ್ಯ ಮತ್ತು ಗಿಲ್ಲಿದೇನಿದೆ ಅದು ಡಿಫ್ರೆಂಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಅಲ್ಲಿ ಮೇನ್ ಆಗಿದ್ದಂಥದ್ದು ಟೆಸ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಒಬ್ಬರು ತಂದರೆ ಮಾತ್ರ ಸಿಗುತ್ತೆ. ಈಗ ಕಾವ್ಯ ತಂದರೆ ಗಿಲ್ಲಿಗೆ ಸಿಗುತ್ತೆ, ಗಿಲ್ಲಿ ತಂದರೆ ಕಾವ್ಯಂಗೆ ಸಿಗುತ್ತೆ. ಬಟ್ ಇಬ್ಬರು ತಂದರೆ ಇಬ್ರಿಗೂ ಸಿಗೋಲ್ಲ, ತರಲಿ ಅಂದರೆ ಇಬ್ರಿಗೂ ಸಿಗೋಲ್ಲ. ಸೊ ಆ ಥರ ಇದ್ದಂಥ ಒಂದು ಸ್ಟೋರಿ ಅದು. ಸೊ ಅದು ಬೇರೆ ಸ್ಟೋರಿ ಆಗುತ್ತೆ. ಆ್ಯಂಡ್ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದು ಸರಿಯಾಗಿ ವರ್ಕ್ ಆಯಿತು. ಸೊ ಹಾಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಸೊ ತಾಯಿ ಹೋಗ್ಬಿಡಿ, ಓಕೆನಾ? ನನಗಂತೂ ಧನುಷ್ ಅಣ್ಣಂಗೆ ಸಿಕ್ಕಿದಂತ ತುಂಬ ಖುಷಿ ಆಯಿತು. ಜೊತೆಗೆ ಇನ್ನು ಮುಂದೆ ಅವರು ಇನ್ನೂ ಚೆನ್ನಾಗಿ ಆಟ ಆಡ್ಕೊಂಡು ಹೋದರೆ ಸಾಕಾಗಿರುತ್ತೆ. ನೋಡೋಣ ಏನು ಮಾಡ್ತೀನಿ ಕತೆ ಅಂತ. ಆ್ಯಂಡ್ ಇನ್ನು ಕ್ಲಾಸ್ಗಳ ವಿಷಯಕ್ಕೆ ಬಂದರೆ ಎಲ್ಲ ಕೂಡ ಸಖತ್ತಾಗಿತ್ತು. ನೋಡೋಣ ಇನ್ನು ಮುಂದೆ ಯಾವ್ಯಾವ ಥರ ಕ್ಲಾಸ್ಗಳಾಗುತ್ತೆ ಏನು ಕತೆ ಅಂತ. ಬಟ್ ಏನಪ್ಪ ಅಂದರೆ ಕ್ಲಾರಿಟಿ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಏನಪ್ಪ ಅಂದರೆ ಪರ್ಸ್ಪೆಕ್ಟಿವ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ನಾನು ಡೀಟೇಲಾಗಿ ಮಾತಾಡ್ತೀನಿ. ಇದಾದ ಮೇಲೆ ಇವತ್ತಿನ ಎಪಿಸೋಡಲ್ಲಿ ಸೇವ್ ಆದಂಥ ಸ್ಪರ್ಧಿ ವಿಷಯಗಳಿಗೆ ಬಂದರೆ ಫಸ್ಟು ಧನುಷ್ ಅವ್ರು ಸೇವ್ ಆಗ್ತಾರೆ, ಅದಾದಮೇಲೆ ರಕ್ಷಿತ್ ಅವ್ರು ಸೇವ್ ಆಗ್ತಾರೆ, ಅದಾದಮೇಲೆ ಗಿಲ್ಲಿ ಸೇವ್ ಆಗ್ತಾರೆ, ಅದಾದಮೇಲೆ ಅಶ್ವಿನಿ ಅವ್ರು ಸೇವ್ ಆಗ್ತಾರೆ. ಇವತ್ತಿನ ಎಪಿಸೋಡಲ್ಲಿ 4 ಜನ ಮಾತ್ರ ಸೇವ್ ಆಗಿದ್ದಾರೆ. ಆ್ಯಂಡ್ ನಾಳೆ ಎಪಿಸೋಡಲ್ಲಿ ಯಾರು ಸೇವ್ ಆಗ್ತಾರೆ ಏನು ಕತೆ ಅಂತ ಕಾದು ನೋಡೋಣ. ಜೊತೆಗೆ ಲಾಸ್ಟಲ್ಲಿ ಸುದೀಪ್ ಅಣ್ಣ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ. ಏನಪ್ಪ ಅಂದರೆ ವಿಟಿ ಪ್ಲೇ ಮಾಡಿ ಅದು ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರುತ್ತೆ ಹರೀಶ್ ಅವ್ರ ಕಡೆಯಿಂದ. ಆ್ಯಂಡ್ ತುಂಬ ಮಾತಾಡೋದಿದೆ, ಅದನ್ನು ನಾಳೆ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಏನೋ ಒಂದು ವಿಷಯ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಎಲಿಮಿನೇಟ್ ಮಾಡ್ತಾರಂತ ಕೇಳಿದ್ರೆ ಡೌಟು ಅಂತ ಅನಿಸಿದೆ. ಯಾಕಪ್ಪ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಲಿಮಿನೇಟ್ ಮಾಡುವಂಥದ್ದು ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ಆ ದಿನನೇ ಎಲಿಮಿನೇಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿತ್ತು, ಓಕೆನಾ? ಬಟ್ ಇಲ್ಲಿ ಏನೋ ಬೇರೆದು ಏನಾದ್ರು ಮಾಡ್ಬೋದು ಅಂತ ಅನಿಸುತ್ತೆ. ನಾನು ಯಾವುದೋ ಒಂದು ಸೀಸನ್ ನೋಡಿದ್ದೆ ಬೇರೆ ಲ್ಯಾಂಗ್ವೇಜಲ್ಲಿ, ಓಕೆನಾ? ಸೊ ಅಲ್ಲಿ ಕಾರ್ಡ್ಗಳನ್ನ ಕೊಟ್ಟು ಅವ್ರನ್ನ ಡೇಂಜರ್ ಅಂತ ಏನೋ ಒಂದು ಮಾಡಿ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ರೀತಿ ಏನೋ ಮಾಡಿದರು. ಸೊ ಅದೇ ರೀತಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಹರೀಶ್ ಅವರು ಈಗ ಹೆಂಗೆ ಗೊತ್ತಾ, ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ಕಷ್ಟ ಆಗ್ಬೋದು, ಅದು ಬೇರೆ ಕಥೆಗಳು, ಓಕೆನಾ? ಬಟ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಮೇಲೆ ವಾಯ್ಸ್ ಅಂತೂ ಜೋರಾಗಿದೆ. ಸೊ ವೈಟ್ ಕಾರ್ಡ್ ಎಂಟ್ರಿಗಳು ಬಂದಿರೋದ್ರಿಂದ ಒಂದು ಚಾನ್ಸ್ ಕೊಡ್ಬೋದೇನೋ. ಜೊತೆಗೆ ಗಿಲ್ಲಿ ಕೂಡ ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡೇನು ಮಾಡಲಿಲ್ಲ, ಆ್ಯಂಡ್ ಅಪೀಲ್ ಕೂಡ ಮಾಡಿಲ್ಲ. ಆ್ಯಂಡ್ ಅವರು ಅದನ್ನು ತುಂಬ ಸೀರಿಯಸ್ಸಾಗಿ ಈಗ ಗಿಲ್ಲಿಯವ್ರನ್ನ ಕೇಳಿದ್ರೆ ಖಂಡಿತವಾಗ್ಲೂ ಗಿಲ್ಲಿಯವರು ಹೋಗಲಿ ಅಂತಲೂ ಹೇಳಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಏನೋ ಕಾರ್ಡ್ ಗಿಟ್ ಕೊಡೋದು ಆ ಥರ ಹೇಳ್ತಾರಲ್ಲ, ಆ ಥರ ಮಾಡ್ತಾರಲ್ಲ, ಆ ಥರ ಮಾಡಿ ಏನೋ ಮುಗಿಸ್ಬೋದು ಅಂತ ಅನಿಸುತ್ತೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಗೈಸ್? ನನ್ನ ಪ್ರಕಾರ ಚಂದ್ರಪ್ರಭಾ ಹೋಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಅಂತ ಅನಿಸುತ್ತೆ. ವೇಟ್ ಮಾಡಿ ನೋಡೋಣ ಯಾರು ಹೋಗ್ತಾರೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.